ತೋರಿಸುವ ಒಂದು ಪ್ರಯತ್ನವನ್ನು ನಮ್ಮ ತಂಡ ಮಾಡಿದೆ. ಯಾವುದೇ ಆಚಾರ ವಿಚಾರ ಭಕ್ತಿ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶ ನಮ್ಮದಲ್ಲ. ಪ್ಲೀಸ್ ಎಂಜಾಯ್ ದ ಶೋ. ಪುರಾಣದ ಅತಿ ಶ್ರೇಷ್ಠ ಕಥೆಗಳಲ್ಲಿ ಒಂದಾದ ಶ್ರೀರಾಮಾಯಣ ಒಂದು ಕಥೆಯಷ್ಟೇ ಅಲ್ಲದೆ ಬದುಕುವ ಮಾದರಿಯನ್ನು ಹೇಳಿಕೊಳ್ಳುವ ಪಾಠ. ಇದರ ಒಂದು ಸಣ್ಣ ಪ್ರದರ್ಶನ ನಿಮ್ಮ ಮುಂದೆ ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ. ಸೀತಾ ಸ್ವಯಂವರದ ಸಮಯ. ತನ್ನ ನಿದ್ದೆಗೆಡಿಸಿದ ಆ ಡ್ರೀಮ್ ಬಾಯ್ ಯಾರಿರಬಹುದು ಎಂದು ಕಾತರದಿಂದ ಕಾಯ್ತಾ ಇರೋ ಸೀತೆ ಮನಸ್ಸಲ್ಲಿ ಹೀಗೊಂದು ಭಾವನೆ. ಶಿವಧನಸ್ಸನ್ನು ಮುರಿಯಲಾಗದೆ ಸೋತ ಅದೆಷ್ಟೋ ರಾಜರಿಗೆ ಬೇಸರಕ್ಕಿಂತ ನಡುಕ ಉಂಟಾಗಿದ್ದು ಈಗ. ಹಿಯರ್ ಕಮ್ಸ್ ದ ಡೀಮನ್. ಇದೆಲ್ಲ ಯಾವ ಮಹಾ ಅನ್ನೋ ದುರಂಕಾರ ತೋರಿಸಿದ ರಾವಣನಿಗೆ ಬಿಲ್ಲನ್ನು ಅಲ್ಲಾಡಿಸೋಕ್ಕೂ ಆಗದೆ ಸಿಟ್ಟಲ್ಲಿ ಅವನ ಚಾರ್ಟರ್ ಫ್ಲೈಟ್ ಹತ್ಕೊಂಡು ಲಂಕೆಗೆ ಹಾರಿಬೋದು. ಹೀಗಿರುವಾಗ ಸೀತಾರಾಮರ ವಿವಾಹದ ನಂತರ ಕೈಕೇಯಿ ಹಠಕ್ಕೆ ಮಣಿದು ತಂದೆ ದಶರಥ ರಾಮನನ್ನು 14 ವರ್ಷ ವನವಾಸಕ್ಕೆ ಕಳುಹಿಸಬೇಕಾಗಿ ಬಂತು. ನೀನೆಲ್ಲೋ ನಾನಲ್ಲೇ ಎಂದು ಪತಿಯೊಡನೆ ಹೊರಟಳು ಸೀತೆ. ಲಕ್ಷ್ಮಣ ಮಿಸ್ಸಿಂಗು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನದಾಸೆಗೇನು ಬಾಹೇನು ಕಿವಿಯಲ್ಲಿ ಕೇಳು ಕೊಡುವೆ ನಿನಗೆ ನಾನೀಗ.
ಸೀತೆಯನ್ನು ಕಳೆದುಕೊಂಡು ಬೇಸರದಿಂದಿರುವಾಗ ಆಸರೆಯಾಗಿ ಬಂದ ವೀರ ಹನುಮ. ಮನದಲ್ಲೇ ಗುಡಿಯೊಂದನ್ನು ಕಟ್ಟಿ ಸದಾ ಸ್ಮರಿಸುತ್ತಿದ್ದ ಹನುಮನಿಗೆ ಸ್ವಾಮಿ ಶ್ರೀರಾಮನನ್ನು ನಿಜವಾಗಿಯೂ ಕಂಡೊಡನೆ ಆದ ಅನುಭವಕ್ಕೆ ಪದಗಳಿಲ್ಲ. ಶಕ್ತಿಗೂ ಭಕ್ತಿಗೂ ಸಾಟಿ ಇಲ್ಲದ ಮಾರುತಿಯನ್ನು ಕಂಡ ರಾಮನ ಹುರುಪನ್ನು ಬಣ್ಣಿಸಲಾಗುವುದಿಲ್ಲ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಜೀವಿ. ಹಾಡುವಾರು ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಜೀವಿ. ಹಾಡುವಾರು ಪ್ರೇಮ ಜೀವಿ. ರಾಮನ ಗುರುತಿನ ಉಂಗುರವನ್ನು ಹೊತ್ತು ಲಂಕೆಗೆ ಹಾರಿದ ಹನುಮ. ಶ್ರೀಯಾഞ്ಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ ಶ್ರೀಯಾഞ്ಜನೇಯಂ. ಅವರಲ್ಲಿ ಇವರಲ್ಲಿ ಮಾತಿಲ್ಲ, ಕಥೆಯಿಲ್ಲ. ರಾಮನ ನೆನಪಲ್ಲಿ ಕೂತ ಸೀತೆಗೆ ಹನುಮ ತಂದುಕೊಟ್ಟ ಉಂಗುರ ಒಂದು ಬಗೆಯ ಉಲ್ಲಾಸವನ್ನು ಮೂಡಿಸಿತು. ಸೀತೆಯನ್ನು ತನ್ನ ಹೆಗಲ ಮೇಲೆ ಹೊತ್ತು ತರಬೇಕೆಂದು ರಾಮ ಹೇಳಿದ್ದಾನೆ ಎಂದು ಹನುಮ ಹೇಳಿದರೂ, ರಾವಣನನ್ನು ಸಂಹರಿಸಿ ನನ್ನನ್ನು ಕರೆದುಕೊಂಡು ಹೋಗುವುದೇ ಧರ್ಮ, ಆಗ ಮಾತ್ರ ರಾಮಾಯಣಕ್ಕೊಂದು ಅರ್ಥ. ಯು ಮೇ ಗೋ ನೌ ಎಂದು ಹನುಮನನ್ನು ಕಳುಹಿಸಿಕೊಟ್ಟಳು. ಈ ಮಧ್ಯೆ ಹನುಮನನ್ನು ನೋಡಿ ರಾವಣ, ಹೇ, ವಾಟ್ ಕೈಂಡ್ ಆಫ್ ಅ ಕ್ರೀಚರ್ ಆರ್ ಯು ಎಂದು ಹಂಗಿಸಿದಾಗ, ಐ ಆಮ್ ದಿ ಹನುಮಾನ್ ಕೈಂಡ್, ತೋರಿಸ್ತೀನಿರು ಎಂದು ಇಡೀ ಲಂಕೆಯನ್ನೇ ಸುಟ್ಟು ರಾಮನ ಕಡೆಗೆ ಹಾರಿದ ಹನುಮ. ನಿನಗಾಗಿ ನಾ ಕಾಯುವೆ, ದಿನವೂ ನೀ ಬರುವ ಆ ದಾರಿಯ ಕಾಣುವೆ. ನಡೆದ ಸಂಗತಿಗಳನ್ನೆಲ್ಲ ಬಂದು ವಿವರಿಸಿದ ಹನುಮ. ಅಧರ್ಮಕ್ಕೆ ನಾಂದಿ ಹಾಡಿ ಧರ್ಮವನ್ನು ಸ್ಥಾಪಿಸಲು ಹೊರಟ ರಾಮ. ಇಟ್ಸ್ ಟೈಮ್ ಫಾರ್ ದಿ ವಾರ್. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರು ಗಂಡು, ಬಹದ್ದೂರು ಗಂಡು. ಬೆಟ್ಟದಿಂದ ಸಿಂಗನಲ್ಲೂ ರಾಜ ಬಂದ, ನಾನಿದ್ದೇನೆ ಆಟ ಮಾರಿ ಗೆಲ್ಲೋ ದಾರಿ ನೋಡು ಬಂದ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋದು, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋದು. ಅಸಹಾಯ ಶೂರ ನಾ ಅಕ್ಷೀಣ ಬಲನೋ, ಉಗ್ರ ಪ್ರತಾಪಿ. ಮಡಿ
ಶ್ರೀರಾಮನ ಮಾದರಿ, ಮಹಾಸಾಧ್ವಿ ಸೀತಾಮಾತೆಯ ತ್ಯಾಗ, ಬಾಹುಬಲಿ ವೀರ ಹನುಮನ ಸ್ವಾಮಿ ಭಕ್ತಿ, ದಶಕಂಠ ರಾವಣನ ಅಟ್ಟಹಾಸದಿಂದಾದ ದುರ್ವಿಧಿ, ಅಷ್ಟೇ ಅಲ್ಲದೆ ಸೋದರ ಪ್ರೀತಿ, ಮಾತೃವಾತ್ಸಲ್ಯ, ಶಬರಿಯ ತಾಳ್ಮೆ, ಹೀಗೆ ಸಾವಿರಾರು ಒಳಿತು ಕೆಡುಕುಗಳ ಪಾಠವನ್ನು ಪ್ರಪಂಚಕ್ಕೆ ಹೇಳಿಕೊಟ್ಟು ಅಥವಾ ಹೇಳಿಕೊಡುತ್ತಿರುವ ಮಹಾಕಥನ ಶ್ರೀರಾಮಾಯಣ. ಹಲೋ ಹಲೋ ಬಾಹುಬಲಿಯಾಗಿ ಪ್ರಭಾಸ್, ಶ್ರೀರಾಮನಾಗಿ ಹರೀಶ್, ನಿಜ ಜೀವನದ ಸೀತಾ ಶ್ವೇತಾ, ಆಮೇಲೆ ನಮ್ಮ ರಣ ರಾವಣ ಐರನಿ ಅಂದರೆ ಅವ್ರ ನಿಜವಾದ ಹೆಸರು ಶ್ರೀರಾಮ. ಥ್ಯಾಂಕ್ ಯು. ಮತ್ತೆ ನಾನು ದೀಪಕ್.